ನೆಕ್ಸ್ಟ್ 3 ಮಂತ್ಸು ನನ್ನ ಒಂದೇ ಒಂದು ಟಾರ್ಗೆಟು ಬಾಡಿ ಚೇಂಜ್ ಮಾಡ್ಕೋಬೇಕು, ಮೈಂಡ್ ಸೆಟ್‌ನ ಚೇಂಜ್ ಮಾಡ್ಕೋಬೇಕು, ನನ್ನ ಕೆರಿಯರ್‌ನ ಚೇಂಜ್ ಮಾಡ್ಕೋಬೇಕು, ಪೂರಾ ಲೈಫ್ ಸ್ಟೈಲ್‌ನೇ ಚೇಂಜ್ ಮಾಡಬೇಕು. ಯಾವುದೇ ರೀತಿ ಎಕ್ಸ್‌ಕ್ಯೂಸ್ ಓನ್ಲಿ ಡಿಸಿಪ್ಲಿನ್. ನೆಕ್ಸ್ಟ್ 3 ಮಂತ್ ಆದಮೇಲೆ ನಾನು ಮಾತಾಡಲ್ಲ, ನನ್ನ ರಿಸಲ್ಟ್ ಮಾತಾಡುತ್ತೆ. ಇದು ಎಂಟರ್‌ಟೈನ್‌ಮೆಂಟ್ ಅಥವಾ ಟೈಮ್ ಪಾಸ್ ವಿಡಿಯೋ ಅಲ್ಲವೇ ಅಲ್ಲ. ನಿಮ್ಮ ಪ್ರೀಸಿಯಸ್ ಟೈಮ್‌ನ ಎಂಟರ್‌ಟೈನ್‌ಮೆಂಟ್‌ಗೆ ಅಥವಾ ಎಂಜಾಯ್‌ಮೆಂಟ್‌ಗೆ ಯೂಸ್ ಮಾಡ್ತೀನಿ ಅನ್ನೋದಿದ್ರೆ ಸಾರಿ, ಈ ವಿಡಿಯೋ ನಿಮಗಲ್ಲ. ಇನ್‌ಸ್ಟಾಗ್ರಾಮಲ್ಲಿ ಯೂಸ್ ಮಾಡ್ತಿರಲ್ವಾ, ಆ ರೀಲ್ಸು 60-70% ಜನ ಇನ್‌ಸ್ಟಾಗ್ರಾಮಲ್ಲೇ ಇರ್ತಾರೆ, ರೀಲ್ಸಲ್ಲೇ ಇರ್ತಾರೆ. ಆ ರೀಲ್ಸಲ್ಲಿ ನೀವು ಏನು ನೋಡ್ತೀರಾ, ನಿಮ್ಮ ಮೈಂಡ್ ಸೆಟ್ ಹೇಗಿದೆ ಅದ್ರ ಪ್ರಕಾರನೇ ಕೆಲವೊಂದು ವಿಡಿಯೋಗಳು ಬರ್ತವೆ. ಈ ಫೀಲ್ಡಲ್ಲಿ ಡಿಸಿಪ್ಲಿನ್, ಮೋಟಿವೇಶನ್, ಜಿಮ್ ಬಗ್ಗೆ, ಲೈಫ್ ಬಗ್ಗೆ ಬರ್ತಿದೆ ಅನ್ನೋದಿದ್ರೆ ನಿಮ್ಮ ವಿಡಿಯೋದಲ್ಲಿ ನಾನು ಅಂಥವ್ರಿಗೆ ಮಾತ್ರ ಹೇಳ್ತೀನಿ. 90% ಚಾನ್ಸ್ ಉಂಟು ನಿಮ್ಮ ಲೈಫ್ ಸ್ಟೈಲ್ನ ನೀವು ಚೇಂಜ್ ಮಾಡ್ಕೊಳ್ಳಿ. ಯಾರಾದರೂ ನಿಮ್ಮ ಜೀವನದಲ್ಲಿ ಮೋಟಿವೇಟ್ ಮಾಡೋರು ಬೇಕು ಅನ್ನೋದಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತೀನಿ. ನೀವು ಮುಂದೆ ಬರೋ ದಿನಗಳಲ್ಲಿ ಬೆಟರ್ ಪರ್ಸನ್ ಅಥವಾ ಸಕ್ಸಸ್ಫುಲ್ ವ್ಯಕ್ತಿ ಆಗೇ ಆಗ್ತೀರಾ. ಡಿಸಿಪ್ಲಿನ್ ಇಂಪಾರ್ಟೆಂಟ್ ಅಷ್ಟೇ. ನನ್ನ ವಿಡಿಯೋದಲ್ಲಿ ಸೆಲ್ಫ್ ಡೆವಲಪ್ಮೆಂಟ್ ವಿಡಿಯೋಗಳು ತುಂಬನೇ ಇದೆ. ನಾನು ವೆಯ್ಟ್ ಲಾಸ್ ರೆಸಿಪಿಲಿ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ತುಂಬ ಮೋಟಿವೇಟ್ ವಿಡಿಯೋಗಳನ್ನ ಹಾಕಿದ್ದೀನಿ. ಹಿಂದೆ ಇರುವಂಥ ವಿಡಿಯೋಗಳನ್ನ ನೀವು ನೋಡ್ಕೊಬರ್ಬೋದು. ಸೆಲ್ಫ್ ಡೆವಲಪ್ಮೆಂಟ್ ವಿಡಿಯೋಸೇ ತುಂಬನೇ ಜಾಸ್ತಿ ಇದೆ. ಹಾಗಾಗಿ ನಾನು ಹೇಳೋದಷ್ಟೇ, ನಿಮಗೆ ಒಬ್ಬರು ಮೋಟಿವೇಶನ್ ಮಾಡೋರು ಬೇಕು ಅನ್ನೋರಿದ್ರೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ 25 ಡೇಸ್ ಚಾಲೆಂಜ್ನ ನಾನು ತೊಗೊಂಡಿದ್ದೀನಿ. ಇದರಲ್ಲಿ ನನ್ನ ಫಸ್ಟ್ ಡೇ, ಇವತ್ತು ಮೊದಲನೇ ದಿನ. ನಾನು ಏನೆಲ್ಲ ನನ್ನ ಬಿಹೇವಿಯರ್ ಆಗಲಿ, ಡಿಸಿಪ್ಲಿನ್ ಆಗಲಿ, ನನ್ನ ಲೈಫ್ ಸ್ಟೈಲ್ ಎಲ್ಲ ಯಾವ ರೀತಿ ನಾನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಮೊದಲನೇ ದಿನನೇ ಯಾವ ರೀತಿ ಚೇಂಜಸ್ ಇದೆ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಪೂರ್ತಿಯಾಗಿ ಒಂದೇ ದಿನಕ್ಕೆ ಯಾರು ಚೇಂಜಸ್ ಮಾಡ್ಕೊಳಕ್ಕಾಗಲ್ಲ. ಅಲ್ಪ ಸ್ವಲ್ಪ 100%ಅಲ್ಲಿ ಒಂದು 20% ಫಸ್ಟ್ ಡೇನೇ ನಾವು ಚೇಂಜಸ್ ಮಾಡಿಕೊಂಡ್ರೆ ನಿಮ್ಮ 25 ಡೇಸಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಸ್ವಲ್ಪನಾದರೂ ಫಸ್ಟ್ ಡೇನಲ್ಲಿ ಸ್ವಲ್ಪನಾದರೂ ಚೇಂಜಸ್ ಮಾಡ್ಕೊಳ್ಳಿ. ಮೊದಲನೇ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಆಯಿಲ್ ಐಟಮ್ನ ಆದಷ್ಟು ಕಡಿಮೆ ಮಾಡಿ. ಆಯಿಲ್ ಐಟಮ್ನ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ. ಅದ್ರ ಬದಲು ಸ್ವಲ್ಪ ತುಪ್ಪನೇ ಯೂಸ್ ಮಾಡಿ. ಅತಿ ಆಯಿಲ್ ಐಟಮ್ನ ತಿನ್ನೋಕೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಟೀ ಕಾಫಿ ಎಲ್ಲ ತುಂಬ ಕುಡಿತೀರಾ ಅನ್ನೋದಾದರೆ, ಅಥವಾ ಸ್ವೀಟ್ಸ್ ಎಲ್ಲ ಜಾಸ್ತಿ ಕ್ರೇವಿಂಗ್ಸ್ ಇದೆ, ನಾವು ಜಾಸ್ತಿ ಜಂಕ್ ಫುಡ್ ತಿನ್ನೋದು, ಸ್ವೀಟ್ ತಿನ್ನೋದು ಇದೆಲ್ಲ ಮಾಡ್ತೀನಿ ಅನ್ನೋದಿದ್ರೆ ಆದಷ್ಟು ಸ್ವೀಟ್ನ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅದ್ರ ಬದಲು ಡ್ರೈ ಫ್ರೂಟ್, ಲಡ್ಡು ಥರ, ಉಂಡೆ ಥರ ಎಲ್ಲ ಡ್ರೈ ಫ್ರೂಟೇ ಉಂಡೆ ಥರ ಬರುತ್ತೆ, ಎಳ್ಳುಂಡೆ ಸಿಗುತ್ತೆ ಅಥವಾ ಚಿಕ್ಕಿ ಉಂಡೆ ಸಿಗುತ್ತೆ, ಇದನ್ನ ಸ್ವಲ್ಪ ಯೂಸ್ ಮಾಡಿ ಅಷ್ಟೇ. ಆದಷ್ಟು ಟೀ ಕಾಫಿನ ಕಮ್ಮಿ ಮಾಡಿ. 3 ಟೈಮ್ಸ್ 4 ಟೈಮ್ಸ್ 2 ಟೈಮ್ಸ್ ಕುಡಿಯೋರು ಆದಷ್ಟು 1 ಟೈಮ್ಗೆ ಬನ್ನಿ. ಅಥವಾ ಇಲ್ಲ ನಾನು 2 ಟೈಮ್ಸ್ ಕುಡಿಲೇಬೇಕು ಅನ್ನೋರು ಆದಷ್ಟು ಶುಗರ್ನ ಕಮ್ಮಿ ಮಾಡಿಕೊಂಡು ಟೀ ಕಾಫಿನ ಕುಡೀರಿ. ಒಂದೇ ದಿನ ಎಲ್ಲನೂ ಬಿಡೋಕ್ಕಾಗಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು, ಬಿಡಲೇಬೇಕು ನೀವು. ಮುಂದೆ ನಿಮ್ಮ ಫ್ಯೂಚರಲ್ಲಿ ನೀವು ವೆಯ್ಟ್ ಲಾಸ್ ಮಾಡಲೇಬೇಕು ಅನ್ನೋದಾದರೆ ಬಿಡಲೇಬೇಕಾಗುತ್ತೆ. ಬಟ್ ಫಸ್ಟ್ ದಿನವೇ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ಸ್ವಲ್ಪ ಶುಗರ್ನ ಕಮ್ಮಿ ಮಾಡ್ಕೊಂಬನ್ನಿ. ಹಾಗೆಯೇ ಆಯಿಲ್ನ ಕಮ್ಮಿ ಮಾಡಿ. ಇವೆರಡನ್ನ ಬಿಟ್ಟು ನೋಡಿ. ಹಾಗೆಯೇ ಜಂಕ್ ಫುಡ್ಗಳು, ನನ್ನದು ಎಲ್ಲ ವಿಡಿಯೋದಲ್ಲೂ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ, ಜಂಕ್ ಫುಡ್ನ ಆದಷ್ಟು ಕಮ್ಮಿ ಮಾಡಿ. ಹೊರಗಡೆ ಫುಡ್ನ ತಿನ್ನಬೇಡಿ ಅಂತ, ಬೇಕ್ರಿ ಫುಡ್ನ ಕಮ್ಮಿ ಮಾಡಿ. ತುಂಬ ತಿಂತಾ ಇದ್ದೀರಾ ಅನ್ನೋರು ಸ್ವಲ್ಪ ಕಡಿಮೆ ಮಾಡಿ. ನಿಮ್ಮ ನೆಕ್ಸ್ಟ್ ಡೇ ನಿಮ್ಮ ವೆಯ್ಟ್ನ ನೀವು ಚೆಕ್ ಮಾಡಿ ನೋಡಿ, ಎಷ್ಟು ಕಡಿಮೆ ಇರುತ್ತೆ ಅನ್ನೋದನ್ನು ನೀವೇ ಹೇಳ್ತೀರಾ. ಹಾಗಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಆಯಿಲ್ ಐಟಮು ಹಾಗೆಯೇ ಶುಗರ್ ಐಟಮು ಹಾಗೆಯೇ ಬೇಕ್ರಿ ಐಟಮ್ಸ್, ಇವು 3 ಐಟಮ್ಸ್ನ ನೀವು ಕಮ್ಮಿ ಮಾಡಿ ನೋಡಿ. ನಿಮ್ಮ ರಿಸಲ್ಟ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಯಾವ ವಾಕ್ ಇಲ್ಲ, ಎಕ್ಸಸೈಸ್ ಇಲ್ಲ, ಏನೂ ಇಲ್ಲ ಅಂದ್ರೂ ನಾಳೆಯಿಂದನೇ ನಿಮ್ಮ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಆದಷ್ಟು ನಿಮ್ಮ ಫುಡ್ಡಲ್ಲಿ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ, ಆದಷ್ಟು ನಿಮ್ಮ ಫುಡ್ಡಲ್ಲಿ ತರಕಾರಿನ ಆ್ಯಡ್ ಮಾಡ್ಕೊಳ್ಳಿ, ಸೊಪ್ಪು ತರಕಾರಿನ ಆ್ಯಡ್ ಮಾಡ್ಕೊಳ್ಳಿ, ಪ್ರೋಟೀನ್ನ ಆ್ಯಡ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಫೈಬರ್ ಸಿಗುತ್ತೆ. ಕಾರ್ಬ್ಸ್ ಸ್ವಲ್ಪ ಯೂಸ್ ಮಾಡಿ, ಪ್ರೋಟೀನ್ ಯೂಸ್ ಮಾಡಿ, ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿ, ತರಕಾರಿ ಯೂಸ್ ಮಾಡಿ, ವಿಟಮಿನ್ ಸಿಗುತ್ತೆ ನಿಮಗೆ, ನಿಮ್ಮ ಬಾಡಿಗೆ. ಇನ್ನು ನಿಜವಾಗ್ಲೂ ನನ್ನ ಪ್ರತಿಯೊಂದು ಡೇ ರೊಟೀನ್ ಅಂತ ಬಂತು ಅಂದರೆ ನನ್ನ ದಿನ ಸ್ಟಾರ್ಟ್ ಆಗೋದೇ ನಲ್ಲಿಕಾಯಿ ಜ್ಯೂಸಿಂದ. ಹಾಗಾಗಿ ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲೂ ಕೂಡ ನಾನು ತೋರಿಸಿದ್ದೀನಿ, ನನ್ನ ಡೇ ಸ್ಟಾರ್ಟ್ ಆಗಿರೋದೆ ಒಂದು ಲೋಟ ಬಿಸಿನೀರು ಕುಡಿದ ತಕ್ಷಣ ನಲ್ಲಿಕಾಯಿ ಜ್ಯೂಸ್ಗೆ ಹೋಗುತ್ತೆ. ನನ್ನ ಡೇ ಸ್ಟಾರ್ಟ್ ಆಗೋದೇ ನಲ್ಲಿಕಾಯಿಂದನೇ. ಆ ನಲ್ಲಿಕಾಯಿ ಜ್ಯೂಸ್ ಕುಡಿಲಿಲ್ಲ ಅಂದರೆ ಏನೋ ಒಂಥರ ಬೇಜಾರು ಅನಿಸುತ್ತೆ. ನಲ್ಲಿಕಾಯಿ ಖಾಲಿ ಆಯಿತು ಅಂದ್ರೇ ಬೇಜಾರಾಗ್ಬಿಡುತ್ತೆ ನಮಗೆ. ತುಂಬ ಅಸಿಡಿಟಿ ಪ್ರಾಬ್ಲಮ್ ಇದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅನ್ನೋರು 2 ಡೇಸ್ಗೆ ಒಂದ್ಸಲ ಕುಡೀರಿ. ಇಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ಡೈಲಿ ಕುಡೀರಿ. ಅದಕ್ಕೆ ಪುದೀನ ಮತ್ತು ಕರಿಬೇವು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ, ಸ್ವಲ್ಪ ಶುಂಠಿ ಆ್ಯಡ್ ಮಾಡ್ಕೊಳ್ಳಿ. ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಶುಂಠಿ. ಇನ್ನು ಪೆಪ್ಪರ್, ಆಲ್ಮೋಸ್ಟ್ ಪೆಪ್ಪರಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರೋದ್ರಿಂದ ಪೆಪ್ಪರ್ನ ಆ್ಯಡ್ ಮಾಡಿಕೊಂಡು ನೀವು ಜ್ಯೂಸ್ನ ಮಾಡ್ಕೊಂಡು ಕುಡೀರಿ. ಸೊಪ್ಪನ್ನ ಯಾಕೆ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಪುದೀನದಲ್ಲಿ ಹಾಗೆಯೇ ಕರಿಬೇವಲ್ಲಿ ಹಾಗೆಯೇ ಕೊತ್ತಂಬರಿಯಲ್ಲಿ ಆಂಟಿಬಯೋಟಿಕ್ ಜಾಸ್ತಿ ಇರೋದ್ರಿಂದ, ಹಾಗೆಯೇ ಶುಂಠಿಯಲ್ಲೂ ಕೂಡ ಆಂಟಿಬಯೋಟಿಕ್ ಜಾಸ್ತಿ ಇರೋದ್ರಿಂದ ನಿಮ್ಮ ಬಾಡಿಗೆ, ನಿಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ನಿಮ್ಮ ಫೇಸ್ ಗ್ಲೋ ಆಗೋಕ್ಕೆ ಹಾಗೆಯೇ ನಿಮ್ಮ ಹೇರ್ ಗ್ರೋತ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನು ಇದೊಂದು ಜ್ಯೂಸ್ನ ಹೇಳ್ತೀನಿ. ಈ ಜ್ಯೂಸ್ನ ಅಂತೂ ಬಿಡಲೇಬೇಡಿ. ಡೈಲಿ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ, ಭೂಲೋಕದ ಅಮೃತ ಅಂತ ಸಿಕ್ಕಿದ್ರೆ ನಿಜವಾಗ್ಲೂ ಅದು ನಲ್ಲಿಕಾಯಿ ಜ್ಯೂಸಿಂದನೇ. ನಲ್ಲಿಕಾಯಿ ಜ್ಯೂಸ್ ಅಂತ ಹೇಳಲ್ಲ, ನಲ್ಲಿಕಾಯಿ ಜ್ಯೂಸ್ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅನ್ನೋರು ನಲ್ಲಿಕಾಯಿನೇ ತಿನ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಆದಷ್ಟು ನೀವು ಹಾಗೆ ತಿನ್ನೋದೇ ಇನ್ನೂ ಒಳ್ಳೆಯದು. ಆದರೆ ನಾನು ಸ್ವಲ್ಪ ಸೊಪ್ಪೆಲ್ಲ ಹಾಕೋದ್ರಿಂದ
ಹಾಕೋದ್ರಿಂದ ಪುದೀನ ಇವೆಲ್ಲ ಹಾಕೋದ್ರಿಂದ ನನಗೆ ಈ ರೀತಿ ಜ್ಯೂಸ್ ಬೇಕು ಅನ್ನೋದಕ್ಕೋಸ್ಕರನೇ ನಾನು ಈ ರೀತಿ ಮಾಡ್ಕೊಂಡು ಕುಡಿತೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ನಮ್ಮ ಮನೆಯವರು ನಾನು ಕುಡಿಯೋದ್ರಿಂದ ನಾನು 2 ಲೋಟ ಡೈಲಿ ಎಂದು ಮಾಡ್ಕೋತೀನಿ. ಮಕ್ಕಳು ಕುಡಿಯಲ್ಲ, ಹಾಗಾಗಿ ಮಕ್ಳಿಗೆ ಮಾಡಲ್ಲ. ಅವ್ರು ನಲ್ಲಿಕಾಯಿನ ಉಪ್ಪು ಹಾಕ್ಕೊಂಡು ನೆಂಚ್ಕೊಂಡು ತಿನ್ಕೋತಾರೆ. ಅದರಲ್ಲಿ ಅವ್ರಿಗೊಂಥರ ಖುಷಿ ಇದೆ. ಹಾಗಾಗಿ ಮಕ್ಳಿಗೆ ಒಂದೊಂದು ನಲ್ಲಿಕಾಯಿನ ಕೊಟ್ಬಿಡ್ತೀನಿ. ಅವ್ರು ಅದ್ರ ಪಾಡಿಗೆ ಅವ್ರು ತಿನ್ಕೋತಾರೆ. ಇವತ್ತಿನ ತಿಂಡಿಗೆ, ಬೆಳಗ್ಗೆ ತಿಂಡಿಗೆ ನನ್ನ ಬ್ರೇಕ್ಫಾಸ್ಟ್ನ ನಿಮಗೆ ಹೇಳ್ತೀನಿ. ಯಾಕೆ ಅಂದರೆ ವೆಯ್ಟ್ ಲಾಸಲ್ಲಿ ನಾನು ಏನು ತಿಂತೀನಿ ಅನ್ನೋದು ನಿಮಗೆ ಒಂದು ಕ್ಲಾರಿಟಿ ಇರಬೇಕು. ಅದಕ್ಕೋಸ್ಕರ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಏನೆಲ್ಲ ಫುಡ್ ಮಾಡ್ಕೋತೀನಿ ಅನ್ನೋದನ್ನು ನಿಮಗೆ ಕ್ಲಾರಿಟಿಯಾಗಿ ತಿಳಿಸ್ಕೊಡೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ, ಇವತ್ತು ಸಂಡೇ ಆಗಿರೋದ್ರಿಂದ ಲೇಟಾಗಿ ಸ್ವಲ್ಪ ಎದ್ದಿರೋದ್ರಿಂದ ಕೂಡ ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಆಯಿಲ್ನ ತುಂಬ ಜಾಸ್ತಿ ಯೂಸ್ ಮಾಡಿಲ್ಲ. ಚಿತ್ರಾನ್ನಕ್ಕೆ ಸಾಮಾನ್ಯವಾಗಿ ಚಿತ್ರಾನ್ನ ಅಂದಮೇಲೆ ನಿಮಗೆ ಗೊತ್ತು, ಬಟ್ ತುಂಬ ಏನಿಲ್ಲ, ಅತಿ ಕಮ್ಮಿ ಅಂತ ಏನಿಲ್ಲ, ಸ್ವಲ್ಪ ಯೂಸ್ ಮಾಡಿದ್ದೀನಿ. ಯಾಕೆ ಅಂದರೆ ನಾನು ಆಯಿಲ್ ಜಾಸ್ತಿ ಯಾಕೆ ಸಾಮಾನ್ಯವಾಗಿ ಕಾಮನಾಗಿ ನಾನು ಎಷ್ಟು ಬೇಕಷ್ಟು ಮೀಡಿಯಮಾಗಿ ನಾನು ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ಅಂದರೆ, ನಾನು ಈ ಚಿತ್ರಾನ್ನ ಜಾಸ್ತಿ ತೊಗೊಳ್ಳಲ್ಲ. ಇದರಿಂದ ನನಗೇನು ಎಫೆಕ್ಟ್ ಇಲ್ಲ ಅಲ್ವಾ. ಕಾರ್ಬ್ಸ್ನ, ಆಯಿಲ್ ಐಟಮ್ನ ನಾನು ಜಾಸ್ತಿ ತೊಗೋತಾ ಇಲ್ವಲ್ಲ, ಅದಕ್ಕೋಸ್ಕರ ನಾನು ಮೀಡಿಯಮಾಗಿ ಎಷ್ಟು ಬೇಕೋ ಮಕ್ಕಳು ಹೆಂಗೆ ಖುಷಿಯಿಂದ ತಿಂತಾರೆ ಆ ಥರನೇ ನಾನು ಚಿತ್ರಾನ್ನ ಮಾಡ್ಕೋತಾ ಇರೋದು. ಹಾಗಾಗಿ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ತಿನ್ನೋ ಫುಡ್ಡು ಕೂಡ, ನನ್ನ ಪ್ಲೇಟಲ್ಲಿರೋಂಥ ಫುಡ್ಡು ಕೂಡ ನೀವು ನೋಡಿದ್ದೀರಾ. ಕಾರ್ಬ್ಸ್ ಐಟಮು, ಕಾರ್ಬೋಹೈಡ್ರೇಟ್ ಐಟಮ್ ಎಷ್ಟಿದೆ ಅಂತ ನೀವು ನೋಡ್ಬೋದು. 100 ಗ್ರಾಮ್ ಮೇಲಿಲ್ಲ ಅಂತ ಅನ್ಕೋತೀನಿ, ಅಷ್ಟು ಕಡಿಮೆ ಇದೆ ನಂದು. ಅದ್ರ ಜೊತೆಗೆ ನಾನು ಎಲ್ಲ ನನ್ನ ಡಯಟ್ ರೆಸಿಪಿಲೆಲ್ಲ ನೋಡಿದ್ದೀರಾ ನನ್ನ ಸ್ನ್ಯಾಕ್ಸ್ ಎಷ್ಟಿರುತ್ತೆ ಅಂತ. ಫೈಬರ್ ಅಂಶ ಇದ್ದೇ ಇರುತ್ತೆ. ಸೌತೆಕಾಯಿ ಮತ್ತು ಕ್ಯಾರೆಟ್ನ ನನ್ನ ಎಲ್ಲ ಫೀಲ್ಡಲ್ಲೂ ನಾನು ಆ್ಯಡ್ ಮಾಡ್ಕೊಂಡೇ ಬರ್ತೀನಿ. ಹಾಗಾಗಿ ಕ್ಯಾರೆಟು ಮತ್ತು ಸೌತೆಕಾಯಿ, ಹಾಗೆಯೇ ಸ್ವಲ್ಪ ಕಡಲೆ ಬೀಜನೂ ಕೂಡ ಹಾಕ್ಕೊಂಡು ಚಿತ್ರಾನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದಿಷ್ಟು ನನ್ನ ಬೆಳಗ್ಗೆ ಫುಡ್ಗೆ ಸಾಕು. ಬಟ್ ಪ್ರೋಟೀನ್ ಬೇಕು, ಆದರೆ ಪ್ರೋಟೀನ್ ಮಿಸ್ ಆಗಿದೆ. ಯಾಕೆ ಅಂತ ಅಂದರೆ ಇಲ್ಲಿ ಹೇಳ್ತೀನಿ ನೋಡಿ. ಮಧ್ಯಾಹ್ನದ ಊಟಕ್ಕೆ ನಾನು ಇವತ್ತು ಸಂಡೇ ಆಗಿರೋದ್ರಿಂದ, ಸ್ಪೆಷಲ್ ಇರೋದ್ರಿಂದ ಮಟನ್ ತೊಗೊಬಂದಿದ್ರು. ಇನ್ನು ಮಟನ್ ಸಾಂಬಾರು ಮಾಡ್ತಾ ಇರೋದ್ರಿಂದ ಮಧ್ಯಾಹ್ನದ ಊಟಕ್ಕೆ ಪ್ರೋಟೀನ್ ಅಲ್ಲಿ ಆ್ಯಡ್ ಆಗುತ್ತೆ. ಸ್ವಲ್ಪ ಹೆಚ್ಚಾಗಿ ಮಟನ್ ತಿನ್ನೋದ್ರಿಂದ ಅಲ್ಲಿ ಆ್ಯಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬೆಳಗ್ಗೆ ತಿಂಡಿಯಲ್ಲಿ ಪ್ರೋಟೀನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಮಟನ್ ಸಾಂಬಾರು ಜೊತೆ ಮುದ್ದೆ, ಸ್ವಲ್ಪ ಮಟನ್ ಪೀಸ್ ಹಾಕೊಂಡಿದ್ದೀನಿ, ಒಂದು ಮೊಟ್ಟೆ ಸೇರಿಸ್ಕೊಂಡಿದ್ದೀನಿ. ಇದು ಮಧ್ಯಾಹ್ನದ ಊಟಕ್ಕೆ ನನ್ನ ಊಟ ಫಿನಿಶ್ ಆಗುತ್ತೆ. ಈವ್ನಿಂಗ್ ಮಧ್ಯಾಹ್ನ ಎಲ್ಲ ಆದಮೇಲೆ ಡೈಲಿ ರೊಟೀನ್ ನಿಮಗೆ ಗೊತ್ತಿದ್ದೆ, ತರಕಾರಿ ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ತರಕಾರಿ, ಸೊಪ್ಪು ಎಲ್ಲನೂ ಕೂಡ ತಂದಿದ್ದು ಆಯಿತು. ಅದೆಲ್ಲ ತೊಗೊಂಬಂದಾದಮೇಲೆ ಎಲ್ಲನೂ ಕೂಡ ನೀಟಾಗಿ ಒಂದು ಕಡೆ ಸ್ಟೋರ್ ಮಾಡಿಡಬೇಕಲ್ವ. ಇದು ನನಗೆ ಒಂದು ವಾರಕ್ಕಾಗೋಷ್ಟು ಆಗುತ್ತೆ, ಜಾಸ್ತಿ ಏನಾಗಲ್ಲ. ಹಾಗೆಯೇ ಒಂದು ವಾರ ಅಂತೂ ಒಂದು ವಾರ ಅಥವಾ 10 ಡೇಸ್ವರೆಗೂ ಮೇಂಟೈನ್ ಮಾಡ್ತೀನಿ. ನನ್ನ ಲೈಫ್ ಸ್ಟೈಲಲ್ಲಿ ನಾನು ಮೇಂಟೈನ್ ಮಾಡ್ತೀನಿ ಇದನ್ನು. ಇಷ್ಟು ತರಕಾರಿನ ತಂದಿದ್ದಾರೆ, ಇದರಲ್ಲೇ ಸಾಕು ನನ್ನ ವೆಯ್ಟ್ ಲಾಸ್ಗೆ. ನನಗೆ ಹಣ್ಣು ಬೇಕು ಅಂತಲೇ ಏನಿಲ್ಲ, ನನ್ನ ವೆಯ್ಟ್ ಲಾಸ್ಗೆ ಈ ಥರ ತರಕಾರಿಗಳು ಹಾಗೆಯೇ ಪ್ರೋಟೀನ್ ಇದ್ರೇ ಸಾಕು. ನನಗೆಲ್ಲ ವಿಟಮಿನ್ಸು ಎಲ್ಲ ಪ್ರತಿಯೊಂದು ಇದರಲ್ಲೇ ಸಿಕ್ಬಿಡುತ್ತೆ. ಹಣ್ಣೇ ತೊಗೊಬರ್ಬೇಕು, ಅದರಲ್ಲೇ ತಿನ್ನಬೇಕು, ಅದರಲ್ಲೇ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದೇನಿಲ್ಲ. ಹಣ್ಣಲ್ಲೂ ಕೂಡ ಶುಗರ್ ಅಂಶ ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟ್ ತರಕಾರಿ, ಸೊಪ್ಪು ತರಕಾರಿನ ಯೂಸ್ ಮಾಡಿ ಸಾಕು. ಅದನ್ನೇ ಸಾಕು. 350 1 kg ಆ್ಯಪಲ್ ಅಥವಾ 1 kg ದಾಳಿಂಬೆ ಹಣ್ಣೆಲ್ಲ 350 ರುಪೀಸು, ಅದರಲ್ಲೇ ಆಗೋಯ್ತು 800-900 ರೂಪಾಯಿ. ಅದ್ರ ಬದಲು ಒಂದು 300 ರುಪೀಸಲ್ಲೇ ನೀವು ತರಕಾರಿ ತೊಗೊಂಬಂದರೆ, ಒಂದು ವಾರ ಸೊಪ್ಪು ತರಕಾರಿ ತೊಗೊಂಬಂದರೆ ಒಂದು ವಾರ ಮೇಂಟೈನ್ ಮಾಡ್ಬೋದು. ನನ್ನಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಇದು ಬೆಸ್ಟ್ ಟಿಪ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಮಾಡಿ, ಹಣ್ಣೆ ತಿನ್ನಬೇಕು, ಅದರಲ್ಲೇ ವೆಯ್ಟ್ ಲಾಸ್ ಮಾಡಬೇಕು, ನಿಜವಾಗ್ಲೂ ಶತದಡ್ರು ನಾವು. ಆ ರೀತಿ ಏನಿಲ್ಲ, ಮನೆಯಲ್ಲೇ ಇರೋವಂಥ ಕಾಳುಗಳು. ಆಮೇಲೆ ಏನು ಗೊತ್ತಾ, ಹೆಚ್ಚಾಗಿ ಪ್ರೋಟೀನ್ ಬೇಕು ಅಂದರೆ ಪನ್ನೀರ್ನೇ ಯೂಸ್ ಮಾಡಬೇಕು ಅಥವಾ ಮಟನ್ ಚಿಕನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಕಮ್ಮಿ ಬೆಲೆಯಲ್ಲಿ ಮೊಟ್ಟೆನೂ ಸಿಗುತ್ತೆ, ಅದರಲ್ಲೂ ಕೂಡ ಪ್ರೋಟೀನ್ ಇದೆ. ಪ್ರೋಟೀನ್ನ ಆರಾಮಾಗಿ ಮೊಟ್ಟೆಲಿ ಯೂಸ್ ಮಾಡಿ. ಹಾಗೆಯೇ ಮೊಸರಲ್ಲಿರುತ್ತೆ, ಕಾಳುಗಳಲ್ಲಿರುತ್ತೆ, ಡ್ರೈ ಫ್ರೂಟ್ಸಲ್ಲಿ, ಈ ಪ್ರತಿಯೊಂದರಲ್ಲೂ ಪ್ರೋಟೀನ್ ಇರುತ್ತೆ. ಮಿಲ್ಕ್ ಐಟಮಲ್ಲಿ ಹಾಲು ಕುಡೀರಿ. ಈ ಥರ ನೀವು ಕಾಸ್ಟ್ಲಿಗೆ ಹೋಗಬೇಡಿ, ಮನೆಯಲ್ಲೇ ಇರೋದನ್ನು ಯೂಸ್ ಮಾಡಿಕೊಂಡು ಆರಾಮಾಗಿ ಮೊಸರು ತಿನ್ಕೊಂಡು, ಮೊಟ್ಟೆ ತಿನ್ಕೊಂಡು ಕೂಡ ನಿಮ್ಮ ದೇಹಕ್ಕೆ ಕಾಳುಗಳು ತಿನ್ಕೊಂಡ್ರೆ ನಿಮ್ಮ ದೇಹಕ್ಕಾಗೋಷ್ಟು ಪ್ರೋಟೀನ್ ಸಿಗುತ್ತೆ. ಬಟ್ ಹಣ್ಣು ತಿನ್ನಬೇಕು, ಹೌದು ಆರೋಗ್ಯಕ್ಕೆ ಒಳ್ಳೆಯದೇ, ಹಣ್ಣು ಫ್ರೂಟ್ಸ್ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದೇ. ಬಟ್ ನಮಗೆ ಅಷ್ಟೊಂದು ನಮ್ಮ ಬಾಡಿ ಮೇಂಟೈನ್ ಮಾಡೋಕ್ಕೆ ಅಷ್ಟೊಂದು ಖರ್ಚು ಮಾಡಿ ನಮ್ಮ ಬಾಡಿನ ಮೇಂಟೈನ್ ಮಾಡ್ತೀನಿ ಅಂತ ಅಂದರೆ, ನಮ್ಮಲ್ಲಿ ಬರೋವಂಥ ಸಂಬಳ ಎಲ್ಲ ತಿನ್ನೋದಕ್ಕೇ ವೇಸ್ಟ್ ಮಾಡಬೇಕಾಗುತ್ತೆ. ಉಳಿತಾಯ ಅನ್ನೋದೆಲ್ಲ ಕಮ್ಮಿ ಆಗ್ಬಿಡುತ್ತೆ. ಹಾಗಾಗಿ ಮನೆಯಲ್ಲೇ ಬೇಕಾದಂಥ ಐಟಮ್ಸು. ಈಗ ಬಡವರ ಬಾದಾಮಿ ಅಂತ ಕಡಲೆ ಬೀಜಕ್ಕೂ ಕೂಡ ಹೇಳ್ತಾರೆ. ಹೌದು, ಕಡಲೆ ಬೀಜದಲ್ಲೂ ಒಳ್ಳೊಳ್ಳೆ ಐರನ್, ಕ್ಯಾಲ್ಶಿಯಂ, ಪ್ರೋಟೀನ್ ಎಲ್ಲ ಇದೆ. ಬಾದಾಮಿನೇ ತಿನ್ನಬೇಕು ಅಂತ ಏನಿಲ್ಲ ಅಲ್ವಾ. ಹಾಗೆಯೇ ಮನೆಯಲ್ಲಿರೋಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ನಮ್ಮ ವೆಯ್ಟ್ ಲಾಸ್ನ ಮಾಡ್ತಾ ಬರ್ಬೋದು. ಹಣ್ಣು ತಿನ್ನೋಕ್ಕಾಗಲ್ಲ ಅನ್ನೋರು ಸೊಪ್ಪು ತರಕಾರಿನ ತಿನ್ನಿ. ಬಟ್ ಸೊಪ್ಪು ತರಕಾರಿ ತಿಂದೆ, ಊಟನೂ ತಿಂದೆ, ಹಾಗೇ ಬಾಡಿ ವೆಯ್ಟ್ ಲಾಸ್ ಮಾಡ್ತೀನಿ, ಹಾಗೆಯೇ ವೆಯ್ಟ್ ಲಾಸ್ ಮಾಡ್ತೀನಿ ಅಂದರೆ ಬೇಡ, ಅದು ತುಂಬಾ ಡೇಂಜರಸ್ಸು. ಹೊಟ್ಟೆ ತುಂಬ ತಿನ್ಕೊಂಡು, ಹೊಟ್ಟೆ ತುಂಬ ಅಂದರೆ ಅರ್ಧ ಹೊಟ್ಟೆ ಅಥವಾ ಮುಕ್ಕಾಲು ಹೊಟ್ಟೆ ತುಂಬ ತಿನ್ಕೊಂಡು ನೀವು ಬಾಡಿ ಮೇಂಟೈನ್ ಮಾಡ್ಬೋದು, ವೆಯ್ಟ್ ಲಾಸ್ನ ಮಾಡ್ಬೋದು. ಏಕೆಂದರೆ ಸೊಪ್ಪು ತರಕಾರಿ ಕಾಳುಗಳನ್ನ ಯಥೇಚ್ಛವಾಗಿ ಯೂಸ್ ಮಾಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಹಣ್ಣೇ ತಿನ್ನಿ ಅಥವಾ ಪನ್ನೀರ್ನೇ ಯೂಸ್ ಮಾಡಿ, ಚಿಕನ್ ಮಟನ್ನೇ ಯೂಸ್ ಮಾಡಿ ಡೈಲಿ. ನಾನು ಆ ರೀತಿ ಹೇಳೋದೇ ಇಲ್ಲ. ಇರೋದ್ರಲ್ಲೇ ಮನೇಲಿ ಏನಿರುತ್ತೆ ಅದನ್ನೇ ಯೂಸ್ ಮಾಡಿಕೊಂಡು ನಾವು ಈ ರೀತಿ ಆರಾಮಾಗಿ ನಾವು ಮೇಂಟೈನ್ನ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ನಾನು ಯಾಕೆ ಸ್ವಲ್ಪ ಹಣ್ಣ ಯೂಸ್ ಮಾಡ್ತೀನಿ ಅಂತಂದರೆ, ಮನೆಯಲ್ಲೇ ಮಕ್ಕಳಿದ್ದಾರೆ, ಹಾಗಾಗಿ ಅವ್ರಿಗೆ ಸ್ಕೂಲ್ಗೆಲ್ಲ ಸ್ನ್ಯಾಕ್ಸ್ ಹಾಕಬೇಕು, ಅದಕ್ಕೋಸ್ಕರ ಸ್ವಲ್ಪ ಹಣ್ಣ ಯೂಸ್ ಮಾಡ್ತೀನಿ ಅನ್ನೋದು ಬಿಟ್ಟರೆ ಬೇರೆ ಇನ್ಯಾವ ಕಾರಣಕ್ಕೂ ಅಲ್ಲ.
ಇನ್ನು ಹಾಗೆಯೇ ಮೀಶೋಯಿಂದ ಬಾತ್ರೂಮ್ ಕ್ಲೀನರ್ ಬ್ರಷ್ನ ತೊಗೊಂಡಿದ್ದೆ, ತುಂಬ ಚೆನ್ನಾಗಿದೆ. ಅದನ್ನು ಕೂಡ ಯೂಸ್ ಮಾಡಿ ನೋಡಿದೆ, ಹೌದು ಚೆನ್ನಾಗಿದೆ ಅಂತ ಅನ್ನಿಸ್ತು. ನಿಮಗೆ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ಬಟ್ ತುಂಬ ಚೆನ್ನಾಗಿದೆ, ಯೂಸ್ ಮಾಡ್ಕೋಬೋದು. ಬಾತ್ರೂಮ್ ಮೇಲೆ ಗೋಡೆಗಳೆಲ್ಲ ತೊಳೆಯೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಹಾಗಾಗಿ ಅದನ್ನು ಕೂಡ ನಾನು ಬೈ ಮಾಡಿದೆ ಮೀಶೋದಲ್ಲಿ. ಕಮ್ಮಿ ಪ್ರೈಸ್ಗೆ 140-150 ರುಪೀಸ್ಗಿದೆ. ನೋಡಿ, ಬೇಕು ಅಂದರೆ ಬೈ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನೂ ಮೋಟಿವೇಟ್ ಆಗೋ ವಿಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟ್ ಆಗಿ. ಈ ವಿಡಿಯೋ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬೈ.